ಎಷ್ಟೇ ಕಳಂಕರಹಿತವಾಗಿದ್ರೂ ಕೂಡ ಸಿಎಂ ರಾಜೀನಾಮೆ ಕೊಡ್ಲಿ ಅಂತ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಹೇಳಿಕೆಯನ್ನು ನೀಡಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖೆಯಲ್ಲಿ ನಿಷ್ಕಳಂಕರಾಗಿ ಹೊರಬಂದ ಬಳಿಕ ಸಿಎಂ ಆಗಲಿ, ಈಗ ರಾಜೀನಾಮೆ ಕೊಡ್ಲಿ ಅಂತ ಕೋಳಿವಾಡ ಅವರು ಹೇಳಿರೋದು ಈಗ ಸಂಚಲನಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ 136 ಶಾಸಕರಿದ್ದಾರೆ. ಕಪ್ಪು ಚುಕ್ಕೆ ಇಲ್ಲದಂತೆ ಕೆಲಸ ಮಾಡಿದಂತ ನಂಬರ್ 1 ಸಿಎಂ ಸಿದ್ದರಾಮಯ್ಯ ಪ್ರಧಾನಿಯಿಂದ ಪಕ್ಷವನ್ನ ಮುಜುಗರಕ್ಕೆ ಈಡು ಮಾಡುವಂತ ಯತ್ನ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಈ ಬಗ್ಗೆ ಮಾತನಾಡಿಸಿದ್ದಾರೆ ಕೆಬಿ ಕೋಳಿವಾಡ ಅವರನ್ನ, ಬನ್ನಿ ನೋಡೋಣ. ಕೆಬಿ ಕೋಳಿವಾಡ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಗಂಭೀರವಾದ ಆರೋಪ ಕೇಳಿಬಂದಿದೆ. ಕೋರ್ಟು ಕೂಡ ಅವರ ವಿರುದ್ಧ ತೀರ್ಪನ್ನು ಕೊಟ್ಟಿದೆ. ಅವರ ರಾಜೀನಾಮೆಯ ವಿಚಾರದಲ್ಲಿ ಅಥವಾ ಅವರು ಆ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವಂಥ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಏನು? ಇದೆಲ್ಲ BJP ಮತ್ತು JDS ಅವರ ರಾಜಕೀಯ ಕುತಂತ್ರದಿಂದ ಯಾರೋ ಒಬ್ಬ ಪ್ರೈವೇಟ್ ಕಡೆಯಿಂದ ಕಂಪ್ಲೇಂಟ್ ಕೊಡಿಸಿ ಇದು ಹೈಕೋರ್ಟ್ಗೆ ಹೋಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿ ಜಜ್ಮೆಂಟ್ ಆಗಿರೋದಂತೂ ಸತ್ಯ. ಅದ್ರ ಬಗ್ಗೆ ಯಾರೂ ಕ್ವಶನ್ ಮಾಡ್ತಾಯಿಲ್ಲ. ಸಿದ್ದರಾಮಯ್ಯನವರಂಥ ದಕ್ಷ ಆಡಳಿತ, ಪ್ರಾಮಾಣಿಕ ಆಡಳಿತ, ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ನಿಷ್ಕಳಂಕ ಮತ್ತು ಕಪ್ಪು ಚುಕ್ಕೆ ಇಲ್ಲದಂಥ ರಾಜಕೀಯವನ್ನು ಮಾಡ್ಕೊತಾ ಬಂದಿದ್ದಾರೆ. ಈಗ ಅವರಿಗೊಂದು ಕಳಂಕವನ್ನು ತಂದಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಕಳಕಳಿಯಿಂದ ನನ್ನ ಅಭಿಪ್ರಾಯವನ್ನು ಏನು ಹೇಳೋದು ಅಂದರೆ, ನಿಷ್ಕಳಂಕಿತವಾದಂಥ ಕಪ್ಪು ಚುಕ್ಕೆ ಇಲ್ಲದಂಥ 136 MLAಗಳು ಬೆಂಬಲ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರು. ಅದಕ್ಕೆ ನಾನು ಪಕ್ಷವನ್ನು ಈ 3 ಚುನಾವಣೆಗಳಲ್ಲಿ ಮುಜುಗರವನ್ನು ಉಂಟು ಮಾಡತಕ್ಕಂಥ ಪರಿಸ್ಥಿತಿ ಇರೋದರಿಂದ ಈಗ ಸದ್ಯಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ಎದುರಿಸಿ, ನನಗೆ ವಿಶ್ವಾಸ ಇದೆ 100ಕ್ಕೆ 100ರಷ್ಟು ಅವರು ನಿಷ್ಕಳಂಕಿತರಾಗಿ ವಿಚಾರಣೆಯಿಂದ ಹೊರಬರ್ತಾರೆ. ಬಂದು ಕೂಡಲೇ ಅವರು ಮುಖ್ಯಮಂತ್ರಿಗಳಾಗಬೇಕು, ಅದು ನನ್ನ ಅಭಿಪ್ರಾಯ ಏನೂ ಇದೆ. 136 MLAಗಳು ಎಲ್ಲ ಮಂತ್ರಿಗಳು ನಮ್ಮ ಹೈಕಮಾಂಡ್ ಎಂದು ವಿಚಾರ ಇದೆ, ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. ಅದಕ್ಕೆ ಪಕ್ಷವನ್ನು ಮುಜುಗರಕ್ಕೆ ಎಡೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬಿಟ್ಟು ರಾಜೀನಾಮೆ ಕೊಟ್ಟು ಅವರು ತನಿಖೆಯನ್ನು ಎದುರಿಸಲಿ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಅದು ಬಿಟ್ಟು ಮಾಡೋಕ್ಕಂತ ಅದಕ್ಕಿಂತನೂ ಇವರ ಈ ಒಂದು ವಾತಾವರಣವನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಇವರು ರಾಜೀನಾಮೆ ಕೊಟ್ಟು ಚುನಾವಣೆಯಲ್ಲಿ ಇದು ವಿಚಾರಣೆಯಲ್ಲಿ ನಿರ್ದೋಷಿಗಳಾಗಿ ಬಂದ ಕಾರಣ 100ಕ್ಕೆ 100ರಷ್ಟು ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. 136 MLAಗಳು ಸಹಿತ ಅವರಿಗೆ ಬೆಂಬಲ ಕೊಡ್ತಾರೆ, ಹೈಕಮಾಂಡು ಸಹಿತ ಅವರಿಗೆ ಬೆಂಬಲ ಕೊಡ್ತಾರೆ. ಬಟ್ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನಾನು ತನಿಖೆಯನ್ನು ಎದುರಿಸೋಕೆ ಸಿದ್ಧ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಅದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್? ಅಲ್ಲ, ಅವರ ಅಭಿಪ್ರಾಯವನ್ನು ಈಗ ಸದ್ಯ ಪಡ್ತಾ ಇದ್ದಾರೆ. ನಾನು ಪಕ್ಷದ ಮುಜುಗರ ಆಗಬಾರ್ದು ಮತ್ತು ಅವರಿಗೂ ಒಳ್ಳೆಯ ದೃಷ್ಟಿಯಿಂದ, ಅವರಿಗೂ ಕಳಂಕ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈಗ ರಾಜೀನಾಮೆ ಕೊಟ್ಟು ವಿಚಾರಣೆಯಲ್ಲಿ ನಿಷ್ಕಳಂಕಿತರಾದ ಕೂಡಲೇ ಪುನಃ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದಿಷ್ಟು ಹಿರಿಯ ನಾಯಕರಾಗಿರುವಂತಹ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಅವರ ಅಭಿಪ್ರಾಯ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಲಿ, ಬಳಿಕ ಅವರೇ ಮತ್ತೆ ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಪ್ರಸನ್ನ ಮಾತನಾಡಿಸಿದ್ದು ಗಮನಿಸಿದ್ರೆ, ಈಗ ಪ್ರಸನ್ನ ಸ್ವತಃ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಇವತ್ತಿನ ಮೀಟಿಂಗ್ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಮುಂದಿನ ಹೆಜ್ಜೆ ಏನು, ಜೊತೆಗೆ ಎಲ್ಲಾ ಸಚಿವರು ಅವರ ತಂಡ ಏನಿದೆ ಅಥವಾ ಸರ್ಕಾರ ಸಿದ್ದರಾಮಯ್ಯನವರ ಜೊತೆಗೆ ಇದೆ ಅನ್ನೋದು ಇಲ್ಲಿ ಗಮನಿಸಬೇಕಂತ ವಿಚಾರ. ಮುಂದಿನ ಹೋರಾಟ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಲೋಕಾಯುಕ್ತಕ್ಕೆ ಹೋಗಿರುವಂತಹ ಕಾರಣ. ಪ್ರಸನ್ನ, ಅವಿನಾಶ್, ಇಲ್ಲಿ 2 ಅಂಶಗಳು ಅತ್ಯಂತ ಪ್ರಮುಖ ಆಗುತ್ತೆ. ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಕಾನೂನಾತ್ಮಕ ಹೋರಾಟದಲ್ಲಿ ಗೆಲುವನ್ನು ಸಾಧಿಸಬೇಕು ಮತ್ತು ಸದ್ಯಕ್ಕೆ ಇರುವಂತಹ ಕಾನೂನಾತ್ಮಕ ಅಡೆತಡೆಗಳನ್ನು ಕೂಡ ಸಿದ್ದರಾಮಯ್ಯನವರು ನಿವಾರಿಸಿಕೊಳ್ಬೇಕು. ಕಾನೂನಾತ್ಮಕವಾಗಿ ಅವರು ಗೆದ್ದಿದ್ದೇ ಆದ್ರೆ ಅಥವಾ ಎಲ್ಲೋ ಒಂದ್ ಕಡೆ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದೇ ಆದ್ರೆ ಅವರು ರಾಜಕೀಯವಾಗಿ ಅದನ್ನ ಮತ್ತಷ್ಟು ಸಬಲರಾಗಿ ಸಮರ್ಥವಾಗಿ ಅದನ್ನ ಫೇಸ್ ಮಾಡಬಹುದು. ಈ ಕಾರಣಕ್ಕೋಸ್ಕರ ಇವತ್ತು ಅತ್ಯಂತ ಮುತುವರ್ಜಿಯಿಂದ ಕಾನೂನು ತಜ್ಞರ ಸಲಹೆಯನ್ನ ಮುಖ್ಯಮಂತ್ರಿಗಳು ಪಡೆದಿದ್ದಾರೆ. ಅವರ ಕಾವೇರಿ ನಿವಾಸದಲ್ಲಿ ಸುದೀರ್ಘವಾಗಿ 2 ತಾಸುಗಳ ಕಾಲ ಸಭೆ ಆಗಿದೆ. ಕಾನೂನು ತಜ್ಞರು ಮತ್ತು ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರು ಸಭೆಯಲ್ಲಿ ಹಾಜರಿದ್ದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್
ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಿದ್ರು. ಹಿರಿಯ ಸಚಿವರು ಒಂದಷ್ಟು ಮಂದಿ ಇವತ್ತಿನ ಸಭೆಗೆ ಹಾಜರಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರನ್ನು ಕೂಡ ಸಭೆಗೆ ಆಹ್ವಾನಿಸಲಾಗಿತ್ತು. ಅವರನ್ನು ಕೂಡ ಕರೆದು ಮಾತನಾಡಿದ್ದಾರೆ. ಒಂದು ಪ್ರಮುಖವಾಗಿ ನಿನ್ನೆ ಇದ್ದಂತಹ ತೀರ್ಪುಗಳು ಏನೆಲ್ಲ ಬಂತು ಅದರಲ್ಲಿ ತಮಗೆ ಪೂರಕವಾಗಿ ಇರುವಂತಹ ಅಂಶಗಳ ಆಧಾರದ ಮೇಲೆ ಒಂದಷ್ಟು ಚರ್ಚೆಯನ್ನು ನಡೆಸಲಾಗಿದೆ ಮತ್ತು ಕೋರ್ಟ್ ಹೇಳಿರುವಂತಹ ಆಧಾರದ ಮೇಲೆ ಮುಂದೆ ಏನ್ ಮಾಡಬಹುದು ಅನ್ನೋ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಇದೀಗ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ. ಮತ್ತು ಸಿಆರ್ಪಿಸಿ ಸೆಕ್ಷನ್ ನ ಅಡಿಯಲ್ಲಿ ಎಫ್ಐಆರ್ ದಾಖಲಿಸೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅದರ ವಿರುದ್ಧವೂ ಕೂಡ ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇದೆ. ಸದ್ಯದ ಕಾನೂನು ತಜ್ಞರು ಮತ್ತು ಗೃಹ ಸಚಿವರು ಹೇಳ್ತಾ ಇರೋ ಪ್ರಕಾರ BNSS ನ ಮೇಲೆಯೇ ಅವರು ಪ್ರಕರಣವನ್ನ ದಾಖಲಿಸಬೇಕು. ಆದ್ರೆ ಸಿಆರ್ಪಿಸಿ ಸೆಕ್ಷನ್ ನ ಮೇಲೆ ಪ್ರಕರಣವನ್ನ ದಾಖಲಿಸೋದಕ್ಕೆ ಹೇಳಿರೋ ಕಾರಣಕ್ಕೋಸ್ಕರ ಅದರ ವಿರುದ್ಧವೂ ಕೂಡ ನಾವು ಕೋರ್ಟ್ಗೆ ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತು ವಿಭಾಗೀಯ ಪೀಠಕ್ಕೆ ಹೋಗಿ ಅಲ್ಲಿಂದ ತಡೆಯಾಜ್ಞೆ ತರೋ ಬಗ್ಗೆಯೂ ಕೂಡ ಇದೀಗ ಕೂಲಂಕುಷವಾದಂತ ಚರ್ಚೆ ಆಗಿದೆ. ಈ ಕಾನೂನು ತಜ್ಞರ ಅಭಿಪ್ರಾಯದ ಮೇಲೆ ಮುಂದಿನ ಹೆಜ್ಜೆಯನ್ನು ಇಡೋದಕ್ಕೆ ಇದೀಗ ಸಿದ್ದರಾಮಯ್ಯನವರು ನಿರ್ಧಾರವನ್ನ ಮಾಡಿದ್ದಾರೆ. ಯಾವುದೇ ಆತುರ ಬೇಡ ಅನ್ನುವಂಥ ಸಲಹೆಯನ್ನು ಕೂಡ ಸಭೆಯಲ್ಲಿ ಕಾನೂನು ತಜ್ಞರು ವ್ಯಕ್ತಪಡಿಸಿರುವಂಥದ್ದು. ಸಿಎಂ ಕಾನೂನು ಸಲಹೆಗಾರ AS ಪನ್ನಣ್ಣ ಸೇರಿದಂತೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಇದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕೆವಿಎಟ್ ಅನ್ನು ಕೂಡ ದೂರುದಾರರು ಹಾಕೊಂಡಿರೋದ್ರಿಂದಾಗಿ ತಕ್ಷಣಕ್ಕೆ ತಡೆಯಾಜ್ಞೆ ತರೋದಕ್ಕೆ ಸಾಧ್ಯ ಅಂತಲೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಅವರ ದೂರುದಾರರ ಅಭಿಪ್ರಾಯವನ್ನ ಕೋರ್ಟ್ ಆಲಿಸೋದಕ್ಕೆ ಹೊರಡುತ್ತೆ. ದೂರುದಾರರ ಅಭಿಪ್ರಾಯ ಏನಿದೆ, ಅವರ ವಾದ ಏನಿದೆ ಅನ್ನೋದನ್ನು ಕೂಡ ಕೋರ್ಟ್ ಮುತುವರ್ಜಿಯಿಂದ ಆಲಿಸುವಂತಹ ಪರಿಸ್ಥಿತಿ ಇದೆ. ಈ ಕಾರಣಕ್ಕೋಸ್ಕರ ಸದ್ಯದ ಪರಿಸ್ಥಿತಿಯಲ್ಲಿ ಕಾನೂನು ತಜ್ಞರು ಏನ್ ಹೇಳ್ತಾರೋ ಅದರ ಆಧಾರದ ಮೇಲೆ ಮುಂದುವರಿಯೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅಕಸ್ಮಾತ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪಿಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದ್ದೆ ಆದ್ರೆ ಅದು ಒಂದು ಸುತ್ತಿನಲ್ಲಿ ಅಥವಾ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರಿಗೆ ಗೆಲುವು ಸಿಕ್ಕಂತಾಗುತ್ತೆ. ಆ ರೀತಿ ಆಗದೆ ಹೋದ್ರೆ ರಾಜಕೀಯವಾಗಿ ಅದನ್ನ ಎದುರಿಸೋದು ಕಷ್ಟ ಸಾಧ್ಯ ಆಗ್ಬೋದು. ಮುಂದಿನ ತನಿಖೆಯನ್ನು ಅವರು ಎದುರಿಸೋದಕ್ಕೆ ನಾನು ಯಾವುದೇ ಹಿಂಜರಿಕೆ ಇಲ್ಲ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ರಾಜಕೀಯ ಒತ್ತಡಗಳು ಸಹಜವಾಗಿ ಶುರುವಾಗುತ್ತೆ. ಈಗ ತಾನೇ ನೋಡಿದ ಹಾಗೆ KB ಕೋಳಿವಾಡರಂತ ಹಿರಿಯರೇ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಲಿ ಅನ್ನುವಂತ ಮಾತನ್ನ ಹೇಳಿದ ಹಾಗೆ ಉಳಿದಂತ ನಾಯಕರು ಒಬ್ಬೊಬ್ಬರಾಗಿ ಆ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ಕಾನೂನಾತ್ಮಕ ಒಂದು ಸಂಕಷ್ಟ ಸಿದ್ದರಾಮಯ್ಯನವರಿಗೆ ಅದರಂತೆ ಚಕ್ರವ್ಯೂಹ ಆದ್ರೆ ರಾಜಕೀಯ ಚಕ್ರವ್ಯೂಹ ಕೂಡ ಸುತ್ತ ಹೆಣೆಯುವಂಥದ್ದು ನಿಶ್ಚಿತ ಆಗುತ್ತೆ. ಈ ಕಾರಣಕ್ಕೋಸ್ಕರ ಇವತ್ತು ಒಂದು ಸುತ್ತಿನ ಸಭೆಯನ್ನು ನಡೆಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತೆ. ಅಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಸಚಿವರ ಅಭಿಪ್ರಾಯವನ್ನು ಪಡೆದುಕೊಳ್ತಾರೆ. ಸಚಿವರ ವಿಶ್ವಾಸವನ್ನು ಗಳಿಸುವಂತಹ ಒಂದಷ್ಟು ನಿರ್ಣಯಗಳನ್ನ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಹೇಗೆ ಇದನ್ನ ಫೇಸ್ ಮಾಡಬೇಕು, ಪೊಲಿಟಿಕಲಿ ಬಿಜೆಪಿ ಮತ್ತು JDS ಅನ್ನ ಹೇಗೆ ಕೌಂಟರ್ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಸುದೀರ್ಘವಾದಂತ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.